ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ 4,600 ಕೋಟಿ ವಂಚನೆ ಆರೋಪ ಪ್ರಕರಣ ಹಿಂಡಲಗ ಜೈಲಿನಿಂದ ಶಿವಾನಂದ ನೀಲಣ್ಣನವರನ್ನ ಬಿಡುಗಡೆ ಮಾಡಲಾಗಿದೆ. ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣನವರ್ 21 ದಿನಗಳ ಕಾಲ ಜೈಲು ವಾಸದಿಂದ ಶಿವಾನಂದ ಬಿಡುಗಡೆ ಆಗಿರೋದು. ಮೇ 15ರಂದು ಮಾಳಮಾರತಿ ಪೊಲೀಸರಿಂದ ನೀಲಣ್ಣನವರನ್ನ ಬಂಧನ ಮಾಡಲಾಗಿತ್ತು. ಜೂನ್ 12ರಂದು ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬೆಂಗಳೂರಿನ 92ನೇ ಸಿಟಿ ಸಿವಿಲ್ ಮತ್ತು ಸೆಕ್ಷನ್ ಕೋರ್ಟ್ನಿಂದ ಬೇಲ್. ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಹಿನ್ನೆಲೆಯಲ್ಲಿ ಬಿಡುಗಡೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಓಂ ನಮಃ ಶಿವಾಯ ಅಂತ ಶಿವಾನಂದ್ ಅವರು ಹೇಳಿದ್ದಾರೆ. ಈ ಹಿಂದೆನೂ ಇವರು ಇದೇ ಪ್ರತಿಕ್ರಿಯೆ ಕೊಡ್ತಾ ಇದ್ದಿದ್ದು. ತನಿಖಾ ಸಂದರ್ಭದಲ್ಲೂ ಇವರು ಇದನ್ನು ಬಿಟ್ಟು ಬೇರೆ ಇನ್ನೇನು ಹೇಳ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗಿತ್ತು. ಈಗಲೂ ಸೇಮ್ ಅದನ್ನೇ ಹೇಳಿದ್ದಾರೆ, ಓಂ ನಮಃ ಶಿವಾಯ. ಇದನ್ನು ಬಿಟ್ಟು ಇನ್ನೇನು ಮಾತಾಡ್ತಾ ಇಲ್ಲ. ಯಾಕೆ ಈಗೇನು ಎತ್ತ ಅನ್ನೋದು ಗೊತ್ತಿಲ್ಲ. ನೋಡಿ, ಇದು ಬಹುಕೋಟಿ ವಂಚನೆ ಪ್ರಕರಣ. ಅನೇಕರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆದರೆ ಆಶ್ಚರ್ಯ ಅನಿಸಿದ್ದು, ಆ ಇನ್ವೆಸ್ಟ್ ಮಾಡಿದವರೆಲ್ಲ ಇವ್ರ ಪರವಾಗೇ ಮಾತಾಡಿದ್ರು. ನಮ್ಗೆ ಅನ್ಯಾಯ ಆಯಿತು, ಮೋಸ ಆಯಿತು, ಅಯ್ಯೋ ಹಾಗಾಯಿತು ಹೀಗಾಯ್ತು ಅಲ್ಲ, ಯಾರೋ ಮೋಸ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಿದ್ದು. 21 ದಿನಗಳ ಜೈಲು ವಾಸದ ನಂತರ ಇದೀಗ ಜಾಮೀನು ಸಿಕ್ಕಿದೆ. ಆದರೆ ಈಗ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಏನಾರು ಹೇಳ್ರಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲ, ನಿಮ್ಮ ಹುಡುಕಿದವರಿಗೆ ಅಲ್ಲ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಕಾನೂನು ಹೋರಾಟ ಮಾಡಿದ್ರೆ ಒಳ್ಳೇದಾಗಲಿ. ಕಾನೂನು ಹೋರಾಟ ಮಾಡ್ತಾರೆ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಖುಷಿ. ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸುವಂಥ ವ್ಯಕ್ತಿ ಇದ್ದೀನಿ. ಮತ್ತೇನು ಹೇಳಕ್ಕೆ ಬಯಸ್ತಾರೆ. ಥ್ಯಾಂಕ್ ಯು ಸೋ ಮಚ್.